ಶಾಂತಿ. ಮುರಳಿಯ ದಿನಾಂಕ 23/8/2024. ಪ್ರಾತಃ ಮುರಳಿ ಬಾಪ್ದಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ದುಃಖಹರ್ತ ಸುಖಕರ್ತ ತಂದೆಯನ್ನು ನೆನಪು ಮಾಡಿ, ಆಗ ನಿಮ್ಮ ಎಲ್ಲ ದುಃಖ ದೂರವಾಗುವುದು, ಅಂತಿಮತಿ ಸೋಗತಿ ಆಗುವುದು. ಪ್ರಶ್ನೆ: ತಂದೆ ತಾವು ಮಕ್ಕಳಿಗೆ ನಡೆಯುತ್ತಾ ತಿರುಗಾಡುತ್ತಾ ತಂದೆಯ ನೆನಪಿನಲ್ಲಿರುವ ಮಾರ್ಗದರ್ಶನ ಏಕೆ ಕೊಟ್ಟಿದ್ದಾರೆ? ಉತ್ತರ: ಫಸ್ಟ್ ಪಾಯಿಂಟು, ಏಕೆಂದರೆ ನೆನಪಿನಿಂದಲೇ ಜನ್ಮ ಜನ್ಮಾಂತರದ ಪಾಪಗಳ ಹೊರೆ ಇಳಿದು ಹೋಗುವುದು ಅಥವಾ ಭಸ್ಮವಾಗುವುದು. ಎರಡನೆಯದು, ನೆನಪಿನಿಂದಲೇ ಆತ್ಮ ಸತೋ ಪ್ರಧಾನವಾಗುವುದು. 3, ಈಗಲಿಂದಲೇ ನೆನಪಿನಲ್ಲಿರುವ ಅಭ್ಯಾಸವಾಯಿತೆಂದರೆ ಅಂತಿಮ ಸಮಯದಲ್ಲಿ ಒಬ್ಬ ತಂದೆಯ ನೆನಪಿನಲ್ಲಿಯೇ ಇರಬಹುದು. ಅಂತಿಮಕ್ಕಾಗಿ ಗಾಯನವಿದೆ. ಅಂತಿಮ ಕಾಲದಲ್ಲಿ ಯಾರು ಸ್ತ್ರೀಯರನ್ನು ಸ್ಮರಿಸಿದರು ಅಂತಹ ಜನ್ಮವನ್ನು ಅವರ ಬಳಿ ಪಡೆದರು. ಅಂದರೆ ಯಾರು ಅಂತಿಮದಲ್ಲಿ ಯಾರನ್ನು ನೆನಪು ಮಾಡ್ತಾರೆ, ಯಾವುದನ್ನು ನೆನಪು ಮಾಡ್ತಾರೆ, ಅಂತಹ ಸದ್ಗತಿ ಆಗುವುದು. 4ನೇದು, ತಂದೆಯನ್ನು ನೆನಪು ಮಾಡುವುದರಿಂದ 21 ಜನ್ಮಗಳ ಸುಖ ಸನ್ಮುಖದಲ್ಲಿ ಬರುವುದು. ತಂದೆಯಷ್ಟು ಮಧುರ ವಸ್ತು ಪ್ರಪಂಚದಲ್ಲಿ ಬೇರೆ ಯಾವುದೂ ಇಲ್ಲ. ಮನುಷ್ಯರು ಯಾರೂ ಇಲ್ಲ ತಂದೆಯಷ್ಟು ಮಧುರರು. ಆದ್ದರಿಂದ ತಂದೆಯ ಮಾರ್ಗದರ್ಶನವಾಗಿದೆ. ಮಕ್ಕಳೇ, ನಡೆಯುತ್ತಾ ತಿರುಗಾಡುತ್ತಾ ನಾನು ತಂದೆಯನ್ನೇ ನೆನಪು ಮಾಡಿರಿ. ಓಂ ಶಾಂತಿ. ಯಾರ ನೆನಪಿನಲ್ಲಿ ಕುಳಿತಿದ್ದೀರಾ? ಇದಾಗಿದೆ ಪ್ರಿಯಾತಿ ಪ್ರಿಯ ಸಂಬಂಧ ಒಬ್ಬ ತಂದೆಯ ಜೊತೆಗೆ. ಆ ತಂದೆ ಎಲ್ಲರನ್ನೂ ದುಃಖದಿಂದ ದೂರ ಮಾಡುವವರು, ಬಿಡಿಸುವವರಾಗಿದ್ದಾರೆ. ತಂದೆ ಮಕ್ಕಳನ್ನು ನೋಡಿದರೆ ಎಲ್ಲ ಪಾಪಗಳು ಕಟ್ಟಾಗುವುದು, ಆತ್ಮ ಸತೋ ಪ್ರಧಾನದ ಕಡೆ ಹೋಗುವುದು. ದುಃಖ ಅಂತೂ ಅಪಾರವಾಗಿದೆ ಅಲ್ವಾ? ಗಾಯನವೂ ಇದೆ. ದುಃಖಹರ್ತ ಸುಖಕರ್ತ ತಂದೆಗೆ ಹೇಳಲಾಗುವುದು. ಈಗ ತಂದೆ ತಮ್ಮನ್ನು ಸತ್ಯವಾಗಿ ಎಲ್ಲ ದುಃಖಗಳಿಂದ ಬಿಡಿಸಲು ಬಂದಿದ್ದಾರೆ. ಸ್ವರ್ಗದಲ್ಲಿ ದುಃಖದ ಹೆಸರು ಗುರುತು ಇರುವುದಿಲ್ಲ. ಇಂತಹ ತಂದೆಯನ್ನು ನೆನಪು ಅವಶ್ಯವಾಗಿ ಮಾಡಬೇಕು. ತಂದೆಗೆ ಮಕ್ಕಳ ಪ್ರತಿ ಪ್ರೀತಿ ಇದೆ ಅಲ್ವಾ? ಇದಂತೂ ತಮಗೆ ಗೊತ್ತಿದೆ. ಎಂತೆಂತಹ ಮಕ್ಕಳ ಮೇಲೆಯೂ ಕೂಡ ಬಾಬರವರ ಪ್ರೀತಿ ಇದೆ. ಮಕ್ಕಳಿಗೆ ತಿಳಿಸುತ್ತಾರೆ, ತಮ್ಮನ್ನು ತಾವು ಆತ್ಮ ಎಂದು ತಿಳಿಯಿರಿ, ದೇಹ ಎಂದು ತಿಳಿಯಬೇಡಿ. ಯಾರು ಒಳ್ಳೆಯ ರತ್ನಗಳಿರುತ್ತಾರೆ ಅವರು ತಂದೆಯನ್ನು ನಡೆಯುತ್ತಾ ತಿರುಗಾಡುತ್ತಾ ನೆನಪು ಮಾಡುತ್ತಾರೆ. ಇದು ಸಹ ಯಾಕೆ ಹೇಳುತ್ತಾರೆ? ಏಕೆಂದರೆ ಜನ್ಮ ಜನ್ಮಾಂತರದಿಂದ ಪಾಪದ ಕೊಡ ತಮ್ಮದು ತುಂಬಿದೆ. ಈ ನೆನಪಿನ ಯಾತ್ರೆಯಿಂದಲೇ ತಾವು ಪಾಪಾತ್ಮರಿಂದ ಪುಣ್ಯಾತ್ಮ ಆಗುತ್ತೀರಾ. ಇದು ಸಹ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ. ಇದು ಹಳೆಯ ಶರೀರವಾಗಿದೆ. ಆತ್ಮನಿಗೆ ದುಃಖ ಸಿಗುವುದು. ಶರೀರಕ್ಕೆ ಪೆಟ್ಟು ಬಿದ್ದರೂ ಸಹ ಆತ್ಮನಿಗೆ ದುಃಖ ಫೀಲ್ ಆಗುವುದು. ಆತ್ಮ ಹೇಳುತ್ತೆ, ನಾನು ರೋಗಿಯಾಗಿದ್ದೇನೆ, ದುಃಖಿಯಾಗಿದ್ದೇನೆ ಎಂದು. ಇದಾಗಿದೆ ದುಃಖದ ಪ್ರಪಂಚ. ಎಲ್ಲೇ ಹೋದರೂ ಸಹ ದುಃಖವೇ ದುಃಖವಿದೆ. ಸುಖಧಾಮದಲ್ಲಿ ದುಃಖ ಇರಲು ಸಾಧ್ಯವಿಲ್ಲ. ದುಃಖದ ಹೆಸರನ್ನು ಪಡೆದುಕೊಳ್ಳುತ್ತಿದ್ದೀರಾ ಅಂದರೆ ಅರ್ಥ ದುಃಖಧಾಮದಲ್ಲಿದ್ದೀರಾ. ಸುಖಧಾಮದಲ್ಲಿ ಕಿಂಚಿತ್ತು ದುಃಖ ಇರುವುದೇ ಇಲ್ಲ. ಸಮಯವೂ ಸಹ ಬಾಕಿ ಸ್ವಲ್ಪ ಇದೆ. ಇದರಲ್ಲಿ ಪೂರ್ತಿ ಪುರುಷಾರ್ಥ ಮಾಡಬೇಕು. ತಂದೆಯನ್ನು ನೆನಪು ಮಾಡುವ ಪುರುಷಾರ್ಥ. ಎಷ್ಟೆಷ್ಟು ನೆನಪು ಮಾಡುತ್ತೀರಾ ಅಷ್ಟಷ್ಟು ಸತೋ ಪ್ರಧಾನರಾಗುತ್ತೀರಾ. ಪುರುಷಾರ್ಥ ಮಾಡಿ ಆ ರೀತಿ ಸ್ಥಿತಿಯನ್ನು ತಯಾರು ಮಾಡಿಕೊಳ್ಳಬೇಕು. ಅಂತಿಮದಲ್ಲಿ ಒಬ್ಬ ತಂದೆಯ ವಿನಃ ಮತ್ಯಾರ ನೆನಪು ಬರಬಾರದು. ಒಂದು ಗೀತೆಯೂ ಇದೆ, ಅಂತಿಮ ಕಾಲದಲ್ಲಿ ಯಾರು ಸ್ತ್ರೀಯರನ್ನು ಸ್ಮರಿಸಿದರು, ಯಾರನ್ನು ಸ್ಮರಿಸುತ್ತಾರೆ ಅಂತಹ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಈಗ ಇದು ಅಂತಿಮ ಕಾಲ ಅಲ್ವಾ? ಹಳೆಯ ಪ್ರಪಂಚ ದುಃಖಧಾಮದ ಅಂತ್ಯವಾಗಲಿದೆ. ಈಗ ತಾವು ಸುಖಧಾಮದಲ್ಲಿ ಹೋಗುವ ಪುರುಷಾರ್ಥ ಮಾಡುತ್ತೀರಾ. ತಾವು ಶೂದ್ರರಿಂದ ಬ್ರಾಹ್ಮಣರಾಗಿದ್ದೀರಾ. ಇದಂತೂ ನೆನಪಿರುತ್ತೆ ಅಲ್ವಾ? ನೆನಪಿರಬೇಕು ಅಲ್ವಾ? ಶೂದ್ರರಿಗೆ ದುಃಖವಿದೆ. ನಾವು ದುಃಖದಿಂದ ಹೊರಬಂದು ಈಗ ಶಿಖರವನ್ನು ಮುಟ್ಟುತ್ತಿದ್ದೇವೆ, ಮೇಲೆ ಹತ್ತುತ್ತಿದ್ದೇವೆ ಅಂದಾಗ ಒಬ್ಬ ತಂದೆಯನ್ನು ನೆನಪು ಮಾಡಬೇಕು. ಪ್ರಿಯಾತಿ ಪ್ರಿಯವಾಗಿರುವವರು ತಂದೆಯಾಗಿದ್ದಾರೆ. ಅವರಿಗಿಂತ ಪ್ರಿಯವಾದ ವಸ್ತು ಯಾವುದಿದೆ? ಆತ್ಮ ಆ ಪರಂಪಿತ ಪರಮಾತ್ಮನನ್ನು ನೆನಪು ಮಾಡುತ್ತೆ ಅಲ್ವಾ? ಎಲ್ಲ ಆತ್ಮರಿಗೆ ತಂದೆ ಅವರಾಗಿದ್ದಾರೆ.
ಅವರಿಗಿಂತ ಮಧುರವಾಗಿರುವವರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ, ಯಾವುದೇ ವಸ್ತುವಿಲ್ಲ. ಇಷ್ಟು ಜನ ಮಕ್ಕಳಿದ್ದೀರಾ, ಎಷ್ಟು ಜನಕ್ಕೆ ಬಾಬ್ರವರ ನೆನಪಿದೆ? ಸೆಕೆಂಡಿನಲ್ಲಿ ನೆನಪಾಗಬೇಕು ಬಾಬ್ರವರ ನೆನಪು. ಒಳ್ಳೆಯದು. ಪೂರ್ತಿ ಸೃಷ್ಟಿಯ ಚಕ್ರ ಹೇಗೆ ತಿರುಗುವುದು ಅದನ್ನು ಸಹ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಅರ್ಥಸಹಿತವಾಗಿ. ಹೇಗೆ ಯಾರಾದರೂ ಡ್ರಾಮಾ ನೋಡಿ ಬರ್ತಾರೆ, ಕೇಳಿದ್ರೆ ಯಾರಾದರೂ ಡ್ರಾಮಾ ನೆನಪಿದೆಯಾ ಅಂದರೆ ಹೌದು ಅಂತ ಹೇಳ್ತಿದ್ದಂತೆಯೇ ಪೂರ್ತಿ ಬುದ್ಧಿಯಲ್ಲಿ ಬಂದುಬಿಡುತ್ತೆ. ಶುರುವಿನಿಂದ ಹಿಡಿದು ಅಂತಿಮದವರೆಗೆ ಡ್ರಾಮಾ ಪೂರ್ತಿ ಬುದ್ಧಿಯಲ್ಲಿ ಬರುತ್ತೆ. ಬಾಕಿ ವರ್ಣನೆ ಮಾಡಿ ಹೇಳುವುದರಲ್ಲಿ ಸಮಯವಿಡಿಸುತ್ತೆ. ಬಾಬರವರು ಬೇಹದ್ದಿನ ತಂದೆಯಾಗಿದ್ದಾರೆ. ಅವರನ್ನು ನೆನಪು ಮಾಡುವುದರಿಂದಲೇ 21 ಜನ್ಮಗಳ ಸುಖ ಸನ್ಮುಖದಲ್ಲಿ ಬರುವುದು. ತಂದೆಯಿಂದ ಈ ಆಸ್ತಿ ಸಿಗುವುದು. ಸೆಕೆಂಡಿನಲ್ಲಿ ಮಕ್ಕಳಿಗೆ ತಂದೆಯ ಆಸ್ತಿ ಸನ್ಮುಖದಲ್ಲಿ ಬರುತ್ತದೆ. ಮಕ್ಕಳಿಗೆ ಜನ್ಮವಾಗುವುದು ಅಂದಾಗ ತಂದೆ ತಿಳ್ಕೊಳ್ತಾರೆ ವಾರಿಸ್ ಜನ್ಮ ಪಡೆದರೆಂದು. ಪೂರ್ತಿ ಆಸ್ತಿಯ ನೆನಪಾಗುವುದು. ತಾವು ಸಹ ಒಂಟೊಂಟಿಯಾಗಿ ಬೇರೆ ಬೇರೆಯಾಗಿ ಮಕ್ಕಳಿದ್ದೀರಾ, ಬೇರೆ ಬೇರೆ ಆಸ್ತಿ ಸಿಗತ್ತೆ ಅಲ್ವಾ? ಬಾಬಾ ಹೇಳ್ತಾರೆ ಬೇರೆ ಬೇರೆಯಾಗಿಯೇ ತಾವು ನೆನಪು ಮಾಡುತ್ತೀರಾ. ನಾವು ಬೇಹದ್ದಿನ ತಂದೆಗೆ ಮಕ್ಕಳಾಗಿದ್ದೇವೆ, ವಾರಿಸಾಗಿದ್ದೇವೆ. ಸತ್ಯಯುಗದಲ್ಲಿ ಒಬ್ಬರೇ ಮಗ ಇರುತ್ತಾರೆ, ಪೂರ್ತಿ ಆಸ್ತಿಗೆ ವಾರಿಸಾಗುತ್ತಾರೆ. ತಾವು ಮಕ್ಕಳಿಗೆ ತಂದೆ ಸಿಕ್ಕಿದ್ದಾರೆ, ವಿಶ್ವಕ್ಕೆ ಮಾಲೀಕರಾಗಿದ್ದೀರಾ. ಒಂದು ಸೆಕೆಂಡಿನಲ್ಲಿ ನಿಧಾನ ಆಗುವುದಿಲ್ಲ. ಮಕ್ಕಳಾದ ಕೂಡಲೇ ಆಸ್ತಿಗೆ ಹಕ್ಕುದಾರರಾಗುತ್ತೇವೆ. ತಂದೆ ಹೇಳುತ್ತಾರೆ ತಾವು ತಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಿ, ನಾನು ಸಹೋದರಿ ಎಂದು ತಿಳಿದುಕೊಳ್ಳಬೇಡಿ. ಆತ್ಮ ಅಂತೂ ಮಗುವಾಗಿದೆ, ಸಹೋದರ ಅಲ್ವಾ? ಬಾಬಾ ಹೇಳುತ್ತಾರೆ ತಾವೆಲ್ಲರೂ ಸಹ ಮಕ್ಕಳು, ತಂದೆಗೆ ನೆನಪಿದ್ದೀರಾ. ಆತ್ಮಗಳೆಲ್ಲರೂ ಸಹೋದರರಾಗಿದ್ದೀರಾ. ಯಾರೆಲ್ಲ ಎಲ್ಲ ಧರ್ಮದ ಆತ್ಮರು ಬರುತ್ತಾರೆ ಅವರು ಹೇಳುತ್ತಾರೆ ಎಲ್ಲ ಧರ್ಮದವರು ಸಹೋದರರಾಗಿದ್ದೇವೆ, ಆದರೆ ತಿಳಿದುಕೊಳ್ಳುವುದಿಲ್ಲ. ಈಗ ತಾವು ತಿಳಿದುಕೊಂಡಿದ್ದೀರಾ ನಾವು ಬಾಬಾರವರಿಗೆ ಪ್ರಿಯಾತಿ ಪ್ರಿಯ ಮಕ್ಕಳಾಗಿದ್ದೇವೆ. ತಂದೆಯಿಂದ ಪೂರ್ತಿ ಬೇಹದ್ದಿನ ಆಸ್ತಿಯನ್ನು ಅವಶ್ಯವಾಗಿ ಪಡೆದುಕೊಳ್ಳುತ್ತೇವೆ. ಹೇಗೆ ಪಡೆದುಕೊಳ್ಳುತ್ತೇವೆ ಅದನ್ನು ಸಹ ತಾವು ಮಕ್ಕಳಿಗೆ ತಿಳಿಸಲಾಗಿದೆ. ತಾವು ಮಕ್ಕಳ ಬುದ್ಧಿಯಲ್ಲಿ ಒಂದು ಸೆಕೆಂಡಿನಲ್ಲಿ ನೆನಪಾಗತ್ತೆ. ನಾವು ಸತೋ ಪ್ರಧಾನರಿದ್ದೆವು, ನಂತರ ತಮೋ ಪ್ರಧಾನರಾಗಿದ್ದೇವೆ. ಈಗ ಪುನಃ ಸತೋ ಪ್ರಧಾನ ಆಗಬೇಕು. ತಾವು ತಿಳಿದುಕೊಂಡಿದ್ದೀರಾ ಬಾಬಾರವರಿಂದ ನಮಗೆ ಸ್ವರ್ಗದ ಸುಖದ ಆಸ್ತಿ ಸಿಗುವುದು. ಬಾಬಾ ಹೇಳುತ್ತಾರೆ ತಮ್ಮನ್ನು ತಾವು ಆತ್ಮ ಎಂದು ತಿಳಿಯಿರಿ. ದೇಹ ಅಂತೂ ವಿನಾಶಿಯಾಗಿದೆ. ಆತ್ಮ ಶರೀರವನ್ನು ಬಿಟ್ಟು ಹೊರಟು ಹೋಗುತ್ತೆ, ಮತ್ತೆ ಹೋಗಿ ಮತ್ತೊಂದು ಹೊಸ ಶರೀರ ಗರ್ಭದಲ್ಲಿ ಪ್ರವೇಶಿಸುತ್ತೆ. ಯಾವಾಗ ಪುತ್ತಲ್ಲ ಶರೀರ ತಯಾರಾಗತ್ತೆ ಆಗ ಆತ್ಮ ಅದರಲ್ಲಿ ಪ್ರವೇಶ ಮಾಡುತ್ತೆ. ಆದರೆ ಅದಂತೂ ರಾವಣನಿಗೆ ವಶ ಆಗಿದೆ, ವಿಕಾರಗಳಿಗೆ ವಶ ಆಗಿ ಜೈಲಲ್ಲಿ ಹೋಗುತ್ತೆ. ಅಲ್ಲಂತೂ ಸತ್ಯಯುಗದಲ್ಲಿ ರಾವಣ ಇರುವುದಿಲ್ಲ, ದುಃಖದ ಮಾತು ಇರುವುದಿಲ್ಲ. ಯಾವಾಗ ವೃದ್ಧಾವಸ್ಥೆ ಆಗತ್ತೆ ಆಗ ಗೊತ್ತಾಗತ್ತೆ ಈಗ ಈ ಶರೀರವನ್ನು ಬಿಟ್ಟು ಮುಂದಿನ ಬೇರೆ ಶರೀರದಲ್ಲಿ ಹೋಗಿ ಪ್ರವೇಶ ಮಾಡುತ್ತೇನೆ ಎಂದು. ಅಲ್ಲಂತೂ ಭಯದ ಮಾತೇ ಇರುವುದಿಲ್ಲ. ಇಲ್ಲಿ ಎಷ್ಟು ಭಯ ಪಡುತ್ತಾರೆ, ಅಲ್ಲಿ ನಿರ್ಭಯರಾಗಿರುತ್ತಾರೆ. ತಂದೆ ತಾವು ಮಕ್ಕಳಿಗೆ ಅಪಾರ ಸುಖವನ್ನು ಕೊಡುತ್ತಾರೆ. ಅಪಾರ ಸುಖದ ಪ್ರಪಂಚದಲ್ಲಿ ಕರೆದುಕೊಂಡು ಹೋಗುತ್ತಾರೆ. ಸತ್ಯಯುಗದಲ್ಲಿ ಅಪಾರ ಸುಖವಿರುವುದು, ಕಲಿಯುಗದಲ್ಲಿ ಅಪಾರ ದುಃಖವಿದೆ. ಆದ್ದರಿಂದ ಇದಕ್ಕೆ ಹೇಳಲಾಗುತ್ತೆ ದುಃಖಧಾಮವೆಂದು. ತಂದೆಯಂತೂ ಯಾರಿಗೂ ಕಷ್ಟ ಕೊಡುವುದಿಲ್ಲ. ಬಲೆ ಗೃಹಸ್ಥ ವ್ಯವಹಾರದಲ್ಲಿ ಇರಿ, ಮಕ್ಕಳನ್ನು ಸಂಪಾಲನೆ ಮಾಡಿ, ಕೇವಲ ತಂದೆಯನ್ನು ನೆನಪು ಮಾಡಿ. ಗುರು ಗೋಸಾಯಿ ಎಲ್ಲರನ್ನೂ ಬಿಟ್ಟು ಬಿಡಿ. ನಾನಂತೂ ಎಲ್ಲ ಗುರುಗಳಿಗೂ ಹಿರಿಯ ಆಗಿದ್ದೇನೆ ಅಲ್ವಾ, ಗುರುಗಳಿಗೂ ಗುರು ಸದ್ಗುರು ಆಗಿದ್ದೇನೆ ಅಲ್ವಾ. ಅವರೆಲ್ಲರೂ ಸಹ ನನ್ನ ರಚನೆಯಾಗಿದ್ದಾರೆ. ನನಗೆ ಬಿಟ್ಟರೆ ಮತ್ತಾರಿಗೂ ಸಹ ಪತಿತ ಪಾವನ ಎಂದು ಹೇಳುವುದಿಲ್ಲ. ಏನು ಬ್ರಹ್ಮ ವಿಷ್ಣು ಶಂಕರರಿಗೆ ಪತಿತ ಪಾವನ ಎಂದು ಹೇಳುತ್ತೀರಿಯೇ? ಇಲ್ಲ, ದೇವತೆಗಳಿಗೂ ಸಹ ಹೇಳಲಾಗುವುದಿಲ್ಲ. ಒಬ್ಬ ಶಿವ ತಂದೆಯ ವಿನಃ ಮತ್ತಾರಿಗೂ ಸಹ ಪತಿತ ಪಾವನ ಎಂದು ಹೇಳುವುದಿಲ್ಲ. ಈಗ ತಾವು ಮಕ್ಕಳು ಗಂಗೆಗೆ ಪತಿತ ಪಾವನ ಎಂದು ಹೇಳುತ್ತೀರಾ? ನೀರಿನ ನದಿಗಳು ಸದಾ ಹರಿಯುತ್ತಿರತ್ತೆ.
ಗಂಗಾ, ಬ್ರಹ್ಮಪುತ್ರ ಇದೆಲ್ಲ ನಡ್ಕೊಂಡು ಬರುತ್ತೆ, ಹರಿತಾನೆ ಇರತ್ತೆ. ಇದರಲ್ಲಿ ಸ್ನಾನ ಅಂತೂ ಮಾಡ್ತಿರ್ತಾರೆ. ಮಳೆ ಬರುತ್ತೆ, ಫ್ಲಡ್ಸ್ ಬರುತ್ತೆ, ಪ್ರವಾಹಗಳು ಬರುತ್ತೆ. ಇದು ಸಹ ದುಃಖನೇ ಆಯಿತು ಅಲ್ವಾ? ಅಪಾರವಾದ ದುಃಖವಿದೆ. ಹೀಗೆ ಬಾಡ್ ಬಂತು, ಪ್ರವಾಹ ಬಂತು ಅಂದರೆ ನೋಡಿ ಎಷ್ಟು ಜನ ಶರೀರ ಬಿಡ್ತಾರೆ, ಸಾಯ್ತಾರೆ. ಸತ್ಯಯುಗದಲ್ಲಿ ದುಃಖದ ಮಾತೇ ಇಲ್ಲ. ಪ್ರಾಣಿಗಳಿಗೂ ಕೂಡ ದುಃಖ ಆಗುವುದಿಲ್ಲ, ಅಕಾಲ ಮೃತ್ಯು ಆಗುವುದಿಲ್ಲ. ಈ ಡ್ರಾಮಾನೇ ಈ ರೀತಿ ತಯಾರಾಗಿದೆ. ಭಕ್ತಿಯಲ್ಲಿ ಗಾಯನ ಮಾಡುತ್ತಾರೆ, ಬಾಬಾ ತಾವು ಯಾವಾಗ ಬರುತ್ತೀರಾ ಆಗ ನಾವು ನಿಮ್ಮವರಾಗುತ್ತೇವೆ. ತಂದೆ ಬರ್ತಾರೆ ಅಲ್ವಾ? ದುಃಖಧಾಮದ ಅಂತ್ಯ, ಸುಖಧಾಮದ ಆದಿಯ ಮಧ್ಯದಲ್ಲಿ ತಂದೆ ಬರುತ್ತಾರೆ. ಆದರೆ ಇದು ಯಾರಿಗೂ ಗೊತ್ತಿಲ್ಲ. ಸೃಷ್ಟಿಯ ಆಯುಷ್ಯು ಎಷ್ಟಿದೆ ಇದು ಸಹ ಯಾರಿಗೂ ಗೊತ್ತಿಲ್ಲ. ತಂದೆ ಎಷ್ಟು ಸಹಜವಾಗಿ ತಿಳಿಸಿಕೊಡುತ್ತಾರೆ. ಮೊದಲು ತಾವು ತಿಳಿದುಕೊಂಡಿರಲಿಲ್ಲ. ಸೃಷ್ಟಿ ಚಕ್ರದ ಆಯುಷ್ಯು 5000 ವರ್ಷಗಳಿದೆ ಎಂದು ಗೊತ್ತಿತ್ತಾ ಅಂತಾರೆ ಬಾಬಾ. ಲಕ್ಷಾಂತರ ವರ್ಷಗಳೆಂದು ಮನುಷ್ಯರು ಹೇಳುತ್ತಾರೆ. ಈಗ ತಂದೆ ತಿಳಿಸುತ್ತಾರೆ 1250 ವರ್ಷಗಳು ಪ್ರತಿ ಯುಗಕ್ಕೆ ಇರುತ್ತೆ. ಸ್ವಾಸ್ತಿಕದಲ್ಲಿ ಪೂರ್ತಿ 4 ಭಾಗವನ್ನು ತೋರಿಸ್ತಾರೆ ಅಲ್ವಾ? ಕಿಂಚಿತ್ತು ವ್ಯತ್ಯಾಸ ಆಗುವುದಿಲ್ಲ. ವಿವೇಕವು ಹೇಳುತ್ತೆ ಆಕ್ಯುರೇಟಾಗಿ ಲೆಕ್ಕಾಚಾರ ಆಗಬೇಕು. ಪುರಿಯಲ್ಲಿಯೂ ಕೂಡ, ಪುರಿ ಜಗನ್ನಾಥ ಮಂದಿರದಲ್ಲಿಯೂ ಕೂಡ ಅನ್ನದ ಪಾತ್ರೆಯಲ್ಲಿ ಅನ್ನ ಏನು ತಯಾರು ಮಾಡುತ್ತಾರೆ 4 ಭಾಗಗಳಾಗತ್ತೆ ತನ್ನಷ್ಟಕ್ಕೆ ತಾನೇ ಆ ಅನ್ನ. ಇಂತಹ ಯುಕ್ತಿ ತಯಾರು ಮಾಡಲಾಗಿದೆ. ಅಲ್ಲಿ ಅನ್ನ ಬಹಳ ಊಟ ಮಾಡ್ತಾರೆ, ಅನ್ನ ತಯಾರು ಮಾಡ್ತಾರೆ, ತುಂಬ ಜನ ಅನ್ನ ಊಟ ಮಾಡ್ತಾರೆ. ಜಗನ್ನಾಥ ಎಂದಾದರೂ ಹೇಳಿ, ಶ್ರೀನಾಥ ಎಂದಾದರೂ ಹೇಳಿ, ಮಾತು ಒಂದೇ. ಇಬ್ಬರನ್ನೂ ಕೂಡ 2 ಮೂರ್ತಿಗಳನ್ನು ಕಪ್ಪಾಗಿ ತೋರಿಸಿದ್ದಾರೆ. ಶ್ರೀನಾಥನ ಮಂದಿರದಲ್ಲಿ ತುಪ್ಪದ ಭಂಡಾರವೇ ಇರುತ್ತೆ. ಎಲ್ಲ ತುಪ್ಪದಲ್ಲಿ ತಯಾರು ಮಾಡುವ ಭೋಜನವಿರುತ್ತೆ. ಒಳ್ಳೊಳ್ಳೆ ವಸ್ತುಗಳನ್ನು, ಆಹಾರವನ್ನು ತಯಾರು ಮಾಡುತ್ತಾರೆ, ಖಾದ್ಯಗಳನ್ನು ರೆಡಿ ಮಾಡುತ್ತಾರೆ. ಹೊರಗಡೆ ಅಂಗಡಿ ಇಡುತ್ತಾರೆ, ಎಷ್ಟು ಭೋಗ ಇಡುತ್ತಾರೆ. ಎಲ್ಲ ಯಾತ್ರಿಕರು ಹೋಗಿ ಅಂಗಡಿಯಲ್ಲಿ ತೆಗೆದುಕೊಳ್ಳುತ್ತಾರೆ. ಜಗನ್ನಾಥನಲ್ಲಿ ಮತ್ತೆ ಅನ್ನದ ಭೋಗವನ್ನು ಇಡುತ್ತಾರೆ. ಅಲ್ಲಿ ಜಗನ್ನಾಥ, ಮತ್ತೊಂದು ಕಡೆ ಶ್ರೀನಾಥ ಸುಖಧಾಮ ಮತ್ತು ದುಃಖಧಾಮವನ್ನು ತೋರಿಸುತ್ತಾರೆ. ಶ್ರೀನಾಥ ಸುಖಧಾಮದಲ್ಲಿದ್ದರು, ಅವರೇ ದುಃಖಧಾಮದಲ್ಲಿ ಬಂದರು. ಕಪ್ಪು ಈ ಸಮಯದಲ್ಲಿ ಆಗಿದ್ದಾರೆ, ಕಾಮಚಿತೆಯ ಮೇಲೆ ಕುಳಿತುಕೊಂಡ ಕಾರಣದಿಂದಾಗಿ. ಜಗನ್ನಾಥನಿಗೆ ಅನ್ನದ ಭೋಗವನ್ನು ಇಡುತ್ತಾರೆ. ಇವರಿಗೆ ಬಡವರು, ಅವರಿಗೆ ಶ್ರೀಮಂತರಾಗಿ ತೋರಿಸಿದ್ದಾರೆ. ಜ್ಞಾನಸಾಗರ ಒಬ್ಬ ತಂದೆ ಇದ್ದಾರೆ. ಭಕ್ತಿಗೆ ಹೇಳಲಾಗತ್ತೆ ಅಜ್ಞಾನ ಎಂದು, ಅದರಿಂದ ಏನೂ ಸಿಗುವುದಿಲ್ಲ. ಅಲ್ಲಿ ಕೇವಲ ಗುರುಗಳಿಗೆ ಬಹಳಷ್ಟು ಸಂಪಾದನೆ ಆಗುವುದು. ಬುದ್ಧಿವಂತರಿರುತ್ತಾರೆ, ಅವರಿಂದ ಯಾರಾದರೂ ಕಲಿತುಕೊಂಡರೆ ಹೇಳುತ್ತಾರೆ ಇವರು ನಮ್ಮ ಗುರುಗಳು ಎಂದು, ಅವರು ನಮಗೆ ಕಲಿಸಿದರು ಎಂದು. ಅದೆಲ್ಲವೂ ಶಾರೀರಿಕವಾಗಿದೆ. ಜನ್ಮ ಪಡ್ಕೊಳ್ತಾರವರೆಲ್ಲರೂ ಸಹ. ಈಗ ತಮ್ಮ ಜೊತೆಯಲ್ಲಿ ಯಾರಿದ್ದಾರೆ? ವಿಚಿತ್ರ ತಂದೆ ಇದ್ದಾರೆ. ತಂದೆ ಹೇಳುತ್ತಾರೆ ಇದು ನನ್ನ ಶರೀರ ಅಲ್ಲ, ಇದು ನಿಮ್ಮ ದಾದಾರವರ ಬ್ರಹ್ಮ ತಂದೆಯ ಶರೀರವಾಗಿದೆ. ಇವರು ಪೂರ್ತಿ 84 ಜನ್ಮಗಳನ್ನು ಪಡೆದಿದ್ದಾರೆ. ಇವರ ಬಹಳ ಜನ್ಮಗಳ ಅಂತಿಮದಲ್ಲಿ ನಾನು ಇವರಲ್ಲಿ ಪ್ರವೇಶ ಮಾಡುತ್ತೇನೆ. ನಿಮ್ಮನ್ನು ಸುಖಧಾಮದಲ್ಲಿ ಕರೆದುಕೊಂಡು ಹೋಗುತ್ತೇನೆ. ಇದಕ್ಕೆ ಗೋಮುಖ ಎಂದು ಹೇಳಲಾಗುವುದು. ಗೋಮುಖದಲ್ಲಿ ಎಷ್ಟು ದೂರದಿಂದ ಬರ್ತಾರೆ ಸ್ನಾನ ಮಾಡಲಿಕ್ಕೆ, ನೀರು ಕುಡಿಲಿಕ್ಕೆ. ಇಲ್ಲಂತೂ ಗೋಮುಖ ಇದೆ. ಬೆಟ್ಟದಿಂದ ನೀರು ಅವಶ್ಯವಾಗಿ ಬರುತ್ತೆ. ಬಾಬಾ ಹೇಳುತ್ತಾರೆ ಹೇಗೆ ಬಾವಿಯಲ್ಲಿಯೂ ಕೂಡ ಪ್ರತಿದಿನ ನೀರು ಬರುತ್ತೆ, ಬೆಟ್ಟದಿಂದಲೇ ಬರುತ್ತೆ, ಎಂದಿಗೂ ಬಂದಾಗುವುದಿಲ್ಲ. ನೀರು ಬರ್ತಾ ಇರತ್ತೆ. ಎಲ್ಲಿಂದ ಆದರೂ ಅದು ನೀರು ಬರುವಂತಹ ಮಾರ್ಗವಿರುತ್ತೆ. ಅದಕ್ಕೆ ಗಂಗಾ ಜಲ ಎಂದು ಹೇಳುತ್ತಾರೆ. ಅಲ್ಲಿ ಹೋಗಿ ಸ್ನಾನ ಮಾಡುತ್ತಾರೆ, ಗಂಗಾ ಜಲ ಎಂದು ತಿಳಿದುಕೊಳ್ಳುತ್ತಾರೆ. ಆದರೆ ಪತಿತರಿಂದ ಪಾವನರು ಈ ನೀರಿನಿಂದ ಆಗುವುದಿಲ್ಲ. ತಂದೆ ಹೇಳುತ್ತಾರೆ ಪತಿತ ಪಾವನ ನಾನಾಗಿದ್ದೇನೆ. ಏ ಆತ್ಮರೇ, ನನ್ನನ್ನು ನೆನಪು ಮಾಡಿರಿ. ದೇಹ ಸಹಿತವಾಗಿ ದೇಹದ ಎಲ್ಲ ಸಂಬಂಧಗಳನ್ನು ಬಿಟ್ಟು
ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯಾದ ನನ್ನನ್ನು ನೆನಪು ಮಾಡಿ. ಆಗ ನಿಮ್ಮ ಜನ್ಮ ಜನ್ಮಾಂತರದ ಪಾಪಗಳು ಭಸ್ಮವಾಗುತ್ತವೆ. ತಂದೆ ತಮ್ಮನ್ನು ಜನ್ಮ ಜನ್ಮಾಂತರದ ಪಾಪಗಳಿಂದ ಮುಕ್ತರನ್ನಾಗಿ ಮಾಡುತ್ತಾರೆ. ಈ ಸಮಯದಲ್ಲಿ ಪ್ರಪಂಚದಲ್ಲಿ ಎಲ್ಲರೂ ಪಾಪವನ್ನೇ ಮಾಡುತ್ತಿದ್ದಾರೆ. ಕರ್ಮಭೋಗ ಇದೆ ಅಲ್ವಾ? ಇಂದಿನ ಜನ್ಮದಲ್ಲಿ ಪಾಪ ಮಾಡಿರ್ತಾರೆ ಅಂದಾಗ ಈ ಜನ್ಮದಲ್ಲಿ ಅದನ್ನು ಭೋಗಿಸ್ತಾರೆ. ಈಗ ಮಾಡಿದ್ರೆ ಮತ್ತೆ ಭೋಗಿಸ್ಬೇಕಾಗತ್ತೆ. 63 ಜನ್ಮಗಳ ಲೆಕ್ಕಾಚಾರ ಇದೆ. ಸ್ವಲ್ಪ ಸ್ವಲ್ಪ ಕಲೆಗಳು ಕಡಿಮೆ ಆಗ್ತಾ ಹೋಗುತ್ತೆ. ಹೇಗೆ ಚಂದ್ರಮನ ಕಲೆಗಳು ಕಡಿಮೆ ಆಗತ್ತಲ್ವಾ? ಇಲ್ಲಿ ಬೇಹದ್ದಿನ ಹಗಲು ರಾತ್ರಿ ಆಗಿದೆ. ಈಗ ಪೂರ್ತಿ ಪ್ರಪಂಚದ ಮೇಲೆ, ಅದರಲ್ಲಿಯೂ ಕೂಡ ಖಾಸಾಗಿ ಭಾರತದ ಮೇಲೆ ರಾಹುವಿನ ದಶೆ ಕುಳಿತಿದೆ. ರಾಹುವಿನ ಗ್ರಹಣ ಹಿಡಿದಿದೆ. ಈಗ ತಾವು ಮಕ್ಕಳು ಶ್ಯಾಮನಿಂದ ಸುಂದರ ಆಗುತ್ತಿದ್ದೀರಾ. ಆದ್ದರಿಂದ ಶ್ರೀಕೃಷ್ಣನಿಗೆ ಶ್ಯಾಮ ಸುಂದರ ಎಂದು ಹೇಳಲಾಗುವುದು. ಸತ್ಯವಾಗಿಯೂ ಕಪ್ಪಾಗಿ ಮಾಡಿದ್ದಾರೆ. ಕಾಮಚಿತೆಯ ಮೇಲೆ ಏರಿರುವ ಕಾರಣದಿಂದಾಗಿ ಅದರ ಗುರುತನ್ನು ತೋರಿಸಿದ್ದಾರೆ. ಆದರೆ ಮನುಷ್ಯರ ಬುದ್ಧಿ ಏನೂ ನಡೆಯುವುದೇ ಇಲ್ಲ. ಕಪ್ಪು ಮೂರ್ತಿಯನ್ನು ಮಾಡುತ್ತಾರೆ, ಮತ್ತೊಂದು ಕಡೆ ಸುಂದರ ಮೂರ್ತಿಯನ್ನು ಮಾಡುತ್ತಾರೆ. ಈಗ ತಾವು ಸುಂದರರಾಗುವ ಪುರುಷಾರ್ಥ ಮಾಡುತ್ತಿದ್ದೀರಾ, ಅಂದರೆ ಪಾವನರಾಗುವ ಪುರುಷಾರ್ಥ ಮಾಡುತ್ತಿದ್ದೀರಾ. ಸತೋ ಪ್ರಧಾನರಾಗುವ ಪುರುಷಾರ್ಥ ಮಾಡಿದ್ದಾಗಲೇ ಆ ರೀತಿ ತಯಾರಾಗ್ತೀರಾ ಅಲ್ವಾ? ಇದರಲ್ಲಿ ಕಷ್ಟದ ಮಾತೇ ಇಲ್ಲ. ಈ ಜ್ಞಾನ ಈಗ ತಾವು ತಿಳಿದುಕೊಂಡಿದ್ದೀರಾ. ಅನಂತರ ಪ್ರಾಯಲೋಪವಾಗುವುದು. ಬಲೆ ಗೀತೆಯನ್ನು ಓದಿ ತಿಳಿಸುತ್ತಾರೆ, ಆದರೆ ಈ ಜ್ಞಾನವನ್ನು ಯಾರೂ ಹೇಳುವುದಿಲ್ಲ. ಅದಾಗಿದೆ ಭಕ್ತಿ ಮಾರ್ಗದ ಪುಸ್ತಕಗಳು. ಭಕ್ತಿ ಮಾರ್ಗಕ್ಕಾಗಿ ಅನೇಕ ಸಾಮಗ್ರಿಗಳಿವೆ, ಅನೇಕ ಶಾಸ್ತ್ರಗಳಿವೆ. ಯಾರು ಏನು ಓದ್ತಾರೆ, ಯಾರು ಏನು ಮಾಡ್ತಿರ್ತಾರೆ, ಯಾರಿಗೇನು ಇಷ್ಟ ಬರುತ್ತೆ ಅದನ್ನು ಮಾಡ್ತಿರ್ತಾರೆ. ರಾಮನ ಮಂದಿರದಲ್ಲಿಯೂ ಹೋಗ್ತಾರೆ. ರಾಮನನ್ನು ಸಹ ಕಪ್ಪು ಮೂರ್ತಿಯನ್ನಾಗಿ ಮಾಡಿದ್ದಾರೆ. ವಿಚಾರ ಮಾಡಬೇಕು, ಕಪ್ಪಾಗಿ ಯಾಕೆ ತಯಾರು ಮಾಡಿದ್ದಾರೆ. ಕಾಲಿ ಕಲ್ಕತ್ತೆ ವಾಲಿ ಅಂತ ಹೇಳುತ್ತಾರೆ ಜಗದಂಬೆಗೆ. ಮಾ ಅಂತ ಹೇಳಿ ಗೊಂದಲಕ್ಕೆ ಒಳಗಾಗ್ತಿರ್ತಾರೆ. ಎಲ್ಲರಿಗಿಂತ ಕಪ್ಪು ಮೂರ್ತಿಯನ್ನು ಅವರು ಅಲ್ಲಿ ಮಾಡಿದ್ದಾರೆ ಕಾಲಿ ಮಂದಿರದಲ್ಲಿ. ಮತ್ತು ಭಯಾನಕವಾದಂತಹ ಬಹಳ ಭಯಾನಕ ರೂಪವನ್ನು ತೋರಿಸಿದ್ದಾರೆ. ಮತ್ತು ಅವರಿಗೆ ತಾಯಿ ಎಂದು ಹೇಳುತ್ತಾರೆ. ನಿಮ್ಮ ಈ ಜ್ಞಾನದ ಬಾಣ, ಜ್ಞಾನದ ಖಡ್ಗ ಇದೆಲ್ಲ ಆಗಿದೆ. ಏನೆಲ್ಲ ಅಸ್ತ್ರಶಸ್ತ್ರಗಳು ದೇವಿಗೆ ತೋರಿಸ್ತಾರೆ, ಅದೆಲ್ಲವೂ ಜ್ಞಾನದ ಖಡ್ಗ, ಜ್ಞಾನದ ಅಸ್ತ್ರಶಸ್ತ್ರಗಳಾಗಿದೆ. ಅವರು ಮತ್ತೆ ಸ್ಥೂಲ ಅಸ್ತ್ರಶಸ್ತ್ರಗಳ ರೂಪದಲ್ಲಿ ತೋರಿಸಿದ್ದಾರೆ. ವಾಸ್ತವದಲ್ಲಿ ಮೊದಲೆಲ್ಲ ಕಾಳಿ ಮಂದಿರದಲ್ಲಿ ಕಾಳಿ ದೇವಿಗೆ ಮನುಷ್ಯರ ಬಲಿ ಕೊಡುತ್ತಿದ್ದರು. ಈ ಅನಂತರ ಈಗ ಸರ್ಕಾರ ಬಂದ್ ಮಾಡಿಸಿದೆ, ನಿಲ್ಲಿಸಿದೆ ಅದೆಲ್ಲ. ಮೊದಲು ಸಿಂಧಿಯಲ್ಲಿ ದೇವಿಯ ಮಂದಿರ ಇರಲಿಲ್ಲ. ಯಾವಾಗ ಬಾಂಬ್ ಸಿಡಿಯಿತು ಆಗ ಒಬ್ಬ ಬ್ರಾಹ್ಮಣ ಹೇಳಿದ್ರು, ಕಾಳಿ ನನಗೆ ಹೇಳಿದ್ರು, ನನ್ನ ಮಂದಿರ ಇಲ್ಲ ಇಲ್ಲಿ, ಬೇಗ ನಿರ್ಮಾಣ ಮಾಡಿ, ಇಲ್ಲವೆಂದರೆ ಮತ್ತಷ್ಟು ಬಾಂಬ್ಸು ಸಿಡಿಯುತ್ತೆ ಅಂತ ಹೇಳಿದ್ರು. ಆವಾಗ ತಕ್ಷಣ ಹಣವನ್ನು ಒಟ್ಟುಗೂಡಿಸಿದ್ರು, ಮಂದಿರ ನಿರ್ಮಾಣ ಮಾಡಿಬಿಟ್ರು. ಈಗ ನೋಡಿ ಎಷ್ಟೊಂದು ಮಂದಿರಗಳಿವೆ. ಕಾಳಿಯ ಮಂದಿರ ಬಹಳಷ್ಟು ಇದೆ. ಎಷ್ಟೆಷ್ಟು ಜಾಗಗಳಲ್ಲಿ ಜನ ಅಲಿತಾ ಇರ್ತಾರೆ. ತಂದೆ ತಮಗೆ ಈ ಎಲ್ಲ ಮಾತುಗಳಿಂದ ಬಿಡಿಸ್ಲಿಕ್ಕೋಸ್ಕರ ತಿಳಿಸ್ಕೊಡ್ತಾರೆ. ಯಾರ ನಿಂದನೆ ಮಾಡುತ್ತಿಲ್ಲ ಇಲ್ಲಿ. ಅಲೆದಾಟದಿಂದ ಮುಕ್ತರನ್ನಾಗಿ ತಂದೆ ಮಾಡ್ತಿದ್ದಾರೆ ಅಷ್ಟೇ. ತಂದೆ ಡ್ರಾಮಾದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾರೆ, ಯಾರ ನಿಂದನೆ ಮಾಡುತ್ತಿಲ್ಲ. ಇದು ಸೃಷ್ಟಿ ಚಕ್ರ ಹೇಗೆ ತಯಾರಾಗಿದೆ, ಏನೆಲ್ಲ ನೀವು ನೋಡುತ್ತಿದ್ದೀರಾ ಅದು ಪುನಃ ಆಗುವುದು. ಯಾವ ವಸ್ತು ಇಲ್ಲವೇ ಇಲ್ಲ ಅದು ತಯಾರಾಗತ್ತೆ. ತಾವು ತಿಳ್ಕೊಂಡಿದ್ದೀರಾ, ನಮ್ಮ ರಾಜ್ಯ ಇತ್ತು, ಅದನ್ನು ನಾವು ಕಳೆದುಕೊಂಡಿದ್ದೇವೆ. ಈಗ ಪುನಃ ತಂದೆ ಹೇಳುತ್ತಾರೆ, ಮಕ್ಕಳೇ, ನರನಿಂದ ನಾರಾಯಣ ಆಗಬೇಕಾದರೆ ಪುರುಷಾರ್ಥ ಮಾಡಿ. ಭಕ್ತಿ ಮಾರ್ಗದಲ್ಲಿ ತಾವು ಬಹಳಷ್ಟು ಕಥೆಗಳನ್ನು ಕೇಳುತ್ತಾ ಬಂದಿದ್ದೀರಾ. ಅಮರ ಕಥೆಯನ್ನು ಕೇಳಿದ್ರೆ ಮತ್ತೆ ಯಾರಾದರೂ ಅಮರರಾದ್ರ? ಯಾರಿಗೆ ಈ ಜ್ಞಾನದ 3ನೆಯ ನೇತ್ರ ಸಿಕ್ತು? ಯಾರಿಗಾದ್ರೂ ಸಿಕ್ಕಿದೆಯಾ? ತಂದೆಯೇ ಕುಳಿತು ಈ ಮಾತುಗಳನ್ನು ತಿಳಿಸುತ್ತಾರೆ. ಈ ನೇತ್ರಗಳಿಂದ ಏನನ್ನೂ ಸಹ ಕೆಟ್ಟದ್ದನ್ನು ನೋಡಬೇಡಿ. ನಿರ್ವಿಕಾರಿ ದೃಷ್ಟಿಯಿಂದ ನೋಡಿ, ವಿಕಾರಿ ದೃಷ್ಟಿಯಿಂದ ಯಾರನ್ನು ಏನನ್ನು ನೋಡಬೇಡಿ. ಈ ಹಳೆಯ ಪ್ರಪಂಚವನ್ನು ನೋಡಬೇಡಿ, ಇದಂತೂ ಸಮಾಪ್ತಿಯಾಗಲಿದೆ.
ತಂದೆ ಹೇಳುತ್ತಾರೆ, ಮಧುರಾತಿ ಮಧುರ ಮಕ್ಕಳೇ, ನಾನು ನಿಮಗೆ ರಾಜ್ಯವನ್ನು ಕೊಟ್ಟು ಹೋಗುತ್ತೇನೆ 21 ಜನ್ಮಗಳಿಗಾಗಿ. ಅಲ್ಲಿ ಬೇರೆ ಯಾರ ರಾಜ್ಯ ಇರುವುದಿಲ್ಲ, ದುಃಖದ ಹೆಸರು ಇರುವುದಿಲ್ಲ. ತಾವು ಬಹಳ ಸುಖಿಗಳು, ಧನವಂತರಾಗಿರುತ್ತೀರಾ. ಇಲ್ಲಂತೂ ಮನುಷ್ಯರು ಎಷ್ಟು ಹಸಿವಿನಿಂದ ಸಾಯುತ್ತಿರುತ್ತಾರೆ. ಅಲ್ಲಿ ಪೂರ್ತಿ ವಿಶ್ವದಲ್ಲಿ ತಾವು ರಾಜ್ಯ ಮಾಡುತ್ತೀರಾ. ಎಷ್ಟು ಸ್ವಲ್ಪ ಜಮೀನು ಸಾಕಾಗತ್ತೆ ಅಲ್ವಾ, ಅಲ್ಲಿ ಸ್ವಲ್ಪ ಜಾಗ ಇದ್ದರೆ ಸಾಕು, ಆದರೆ ಪೂರ್ತಿ ವಿಶ್ವಕ್ಕೆ ಮಾಲೀಕರಾಗಿರ್ತೇವೆ. ಚಿಕ್ಕ ತೋಟ ಇರುತ್ತೆ, ನಂತರ ವೃದ್ಧಿ ಆಗ್ತಾ ಆಗ್ತಾ ಕಲಿಯುಗದ ಅಂತಿಮದಲ್ಲಿ ನೋಡಿ ಎಷ್ಟು ದೊಡ್ಡದಾಗ್ಬಿಟ್ಟಿದೆ. ಪಂಚವಿಕಾರಗಳ ಪ್ರವೇಶತೆಯ ಕಾರಣದಿಂದಾಗಿ ಮುಳ್ಳುಗಳ ಕಾಡಾಗಿದೆ. ತಂದೆ ಹೇಳುತ್ತಾರೆ, ಕಾಮ ಮಹಾಶತ್ರುವಾಗಿದೆ. ಇದರಿಂದ ತಾವು ಆದಿ ಮಧ್ಯ ಅಂತ್ಯದಲ್ಲಿ ದುಃಖವನ್ನೇ ಪಡೆಯುತ್ತೀರಾ. ಜ್ಞಾನ ಮತ್ತು ಭಕ್ತಿಯನ್ನು ತಾವು ಈಗ ತಿಳಿದುಕೊಂಡಿದ್ದೀರಾ. ವಿನಾಶ ಸನ್ಮುಖದಲ್ಲಿ ನಿಂತಿದೆ. ಆದ್ದರಿಂದ ಈಗ ಬೇಗ ಬೇಗ ಪುರುಷಾರ್ಥ ಮಾಡಬೇಕು. ಇಲ್ಲವೆಂದರೆ ಪಾಪಗಳು ಭಸ್ಮವಾಗುವುದಿಲ್ಲ. ತಂದೆಯ ನೆನಪಿನಿಂದಲೇ ಪಾಪಗಳು ಭಸ್ಮವಾಗುತ್ತವೆ. ಪತಿತ ಪಾವನ ತಂದೆ ಒಬ್ಬರೇ ಆಗಿದ್ದಾರೆ. ಕಲ್ಪದ ಮೊದಲು ಯಾರು ಪುರುಷಾರ್ಥ ಮಾಡಿದ್ದರೋ ಅವರೇ ಪುರುಷಾರ್ಥ ಮಾಡಿ ತೋರಿಸುತ್ತಾರೆ. ತಣ್ಣಗಾಗಬಾರದು. ಒಬ್ಬ ತಂದೆಯ ವಿನಃ ಮತ್ಯಾರನ್ನೂ ನೆನಪು ಮಾಡಬೇಡಿ. ಎಲ್ಲರೂ ದುಃಖವನ್ನೇ ಕೊಡುವವರಾಗಿದ್ದಾರೆ. ಯಾರು ಸದಾ ಸುಖ ಕೊಡುವವರಿದ್ದಾರೆ ಶಿವ ತಂದೆ, ಅವರನ್ನು ನೆನಪು ಮಾಡಿ. ಇದರಲ್ಲಿ ತಪ್ಪು ಮಾಡಬಾರದು. ನೆನಪೇ ಮಾಡಲಿಲ್ಲವೆಂದರೆ ಪಾವನರು ಹೇಗೆ ಆಗುತ್ತೀರಾ? ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ದಾದಾರವರ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ದಾದಾರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಆಗಿದೆ. ಈ ನೇತ್ರಗಳಿಂದ ಕೆಟ್ಟದ್ದನ್ನು ನೋಡಬಾರದು. ತಂದೆ ಯಾವ ಜ್ಞಾನದ 3ನೆಯ ನೇತ್ರವನ್ನು ಕೊಟ್ಟಿದ್ದಾರೆ, ಆ ನಿರ್ವಿಕಾರಿ ನೇತ್ರದಿಂದಲೇ ನೋಡಬೇಕಾಗಿದೆ. ಸತೋ ಪ್ರಧಾನರಾಗುವ ಪೂರ್ತಿ ಪುರುಷಾರ್ಥ ಮಾಡಬೇಕು. 2ನೇ ಪಾಯಿಂಟು, ಗೃಹಸ್ಥ ವ್ಯವಹಾರವನ್ನು ಸಂಪಾಲನೆ ಮಾಡುತ್ತಾ ಪ್ರಿಯಾತಿ ಪ್ರಿಯವಾಗಿರುವ ವಸ್ತು ತಂದೆಯನ್ನು ನೆನಪು ಮಾಡಬೇಕು. ಅವಸ್ಥೆ ಆ ರೀತಿ ತಯಾರು ಮಾಡಿಕೊಳ್ಳಬೇಕು. ಅಂತಿಮ ಕಾಲದಲ್ಲಿ ಒಬ್ಬ ತಂದೆಯ ವಿನಃ ಬೇರೆ ಯಾರ ನೆನಪು, ಯಾವ ನೆನಪು ಬರಬಾರದು. ಆ ರೀತಿ ಸ್ಥಿತಿಯನ್ನು ತಯಾರು ಮಾಡಿಕೊಳ್ಳಬೇಕು. ವರದಾನ: ತಮ್ಮ ಶ್ರೇಷ್ಠ ವೃತ್ತಿಯ ಮೂಲಕ ವಿಶ್ವದ ವಾತಾವರಣ ಪರಿವರ್ತನೆ ಮಾಡುವಂತಹ ಆಧಾರ ಮೂರ್ತಿಗಳಾಗಿರಿ. ವರದಾನದ ವಿಶ್ಲೇಷಣೆ: ತಾವು ಮಕ್ಕಳು ಕೇವಲ ತಮ್ಮ ಜೀವನಕ್ಕಾಗಿ ಆಧಾರ ಅಲ್ಲ, ಆದರೆ ವಿಶ್ವದ ಸರ್ವ ಆತ್ಮಗಳಿಗಾಗಿ ಆಧಾರ ಮೂರ್ತರಾಗಿದ್ದೀರಾ. ನಿಮ್ಮ ಶ್ರೇಷ್ಠ ವೃತ್ತಿಯಿಂದ ವಿಶ್ವದ ವಾತಾವರಣವೇ ಪರಿವರ್ತನೆ ಆಗುತ್ತಿದೆ. ನಿಮ್ಮ ಪವಿತ್ರ ದೃಷ್ಟಿಯಿಂದ ವಿಶ್ವದ ಆತ್ಮರು ಮತ್ತು ಪ್ರಕೃತಿ ಎರಡೂ ಪವಿತ್ರವಾಗುತ್ತಿದೆ. ದೃಷ್ಟಿಯಿಂದ ಸೃಷ್ಟಿ ಬದಲಾವಣೆ ಆಗುತ್ತಿದೆ. ನಿಮ್ಮ ಶ್ರೇಷ್ಠ ಕರ್ಮಗಳಿಂದ ಶ್ರೇಷ್ಠಾಚಾರಿ ಪ್ರಪಂಚ ತಯಾರಾಗುತ್ತಿದೆ. ಈಗ ಯಾವಾಗ ತಾವು ಇಷ್ಟು ದೊಡ್ಡ ಜವಾಬ್ದಾರಿಯ ಕಿರೀಟಧಾರಿಗಳಾಗಿದ್ದೀರಾ ಅಂದಾಗ ಭವಿಷ್ಯದಲ್ಲಿ ಕಿರೀಟ, ಸಿಂಹಾಸನ ಸಿಗುವುದು. ಈಗ ಜವಾಬ್ದಾರಿಯ ಕಿರೀಟಧಾರಿಗಳಾದಾಗ ಭವಿಷ್ಯದಲ್ಲಿ ಸಿಂಹಾಸನ ಮತ್ತು ಕಿರೀಟ ಸಿಗುವುದು. ಸ್ಲೋಗನ್: ಸರ್ವಶಕ್ತಿವಂತ ತಂದೆಯನ್ನು ತನ್ನ ಸಾಥಿ ಜೊತೆಗಾರನನ್ನಾಗಿ ಮಾಡಿಕೊಳ್ಳಿ. ಆಗ ಯಾವುದೇ ವಿಘ್ನ ನಿಮ್ಮನ್ನು ತಡೆಯಲು ಸಾಧ್ಯವಿಲ್ಲ. ಓಂ ಶಾಂತಿ.